ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಲು ನಾಯಕ ಸಮಾಜದ ಮುಖಂಡರ ಒತ್ತಾಯ. ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರೆ ಕಾಂಗ್ರೆಸ್ ಬಲವರ್ಧನೆ. ಜಿಲ್ಲಾ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ವಿ ಚಂದ್ರು. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ನಾಯಕ ಸಮಾಜದ ಮುಖಂಡರು ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ವಿ ಚಂದ್ರು ಮಾತನಾಡಿ, ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳನ್ನು ಸಿದ್ಧಾಂತವಾಗಿಸಿಕೊಂಡು ಮುನ್ನಡೆಯುತ್ತಿರುವ ಅಪರೂಪದ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು 2006ರ ಹುಬ್ಬಳ್ಳಿ ಅಹಿಂದ ಸಮಾವೇಶದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅವರು ಅಂದಿನಿಂದ ಇಂದಿನವರೆಗೂ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ನಿರಂತರವಾಗಿ ಶ್ರಮಿಸಿದ್ದಾರೆ. ಹಾಗಾಗಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದೊಂದಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಸ್ ಸೋಮನಾಯಕ, ಕೊಪ್ಪಾಳಿ ಮಹದೇವ ನಾಯಕ, ಯಳಂದೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ ನಾಯಕ, ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಂಗಾರ ನಾಯಕ, ಯಳಂದೂರು ಟೌನ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್, ಕೊಳ್ಳೇಗಾಲ ನಗರಸಭಾ ಮಾಜಿ ಉಪಾಧ್ಯಕ್ಷ ಸುರೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಂಬಳೆ ಸಿದ್ದನಾಯಕ, ಸಾಗಡೆ ನಂಜುಂಡನಾಯಕ ಹಾಜರಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಚಾಮರಾಜನಗರ. ಉಪಮುಖ್ಯಮಂತ್ರಿಗಳಾಗಿ ಅವರನ್ನು ಪರಿಗಣಿಸಬೇಕು, ಅದೇ ರೀತಿ ಅವರ ಕೆಪಿಸಿಸಿ ಅಧ್ಯಕ್ಷರಾಗೂ ಸಹ ಪರಿಗಣಿಸಬೇಕು ಅಂತೇಳಿ ನಮ್ಮ ಸಮಾಜದ ಎಲ್ಲ ವಿವಿಧ ರಾಜಕೀಯ ಸಮಾಜದ ಎಲ್ಲ ಮುಖಂಡರ ಒಂದು ಒತ್ತಾಯವನ್ನು ಇವರು ಮೊನ್ನೆ ಕೆಪಿಸಿಸಿಯ ಅಧ್ಯಕ್ಷರಿಗೆ ಮತ್ತು ಹೈಕಮಾಂಡ್ ಆದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು, ಸುರ್ಜೇವಾಲ ವೇಣುಗೋಪಾಲ್ ಅವರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ನಿರ್ಗಮಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಅವೆಲ್ಲ ಪ್ರಮುಖರಿಗೂ ನಾವು ಇವತ್ತು ಒತ್ತಾಯಪೂರ್ವಕವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂತಂದರೆ ಸುಮಾರು ರಾಜಕಾರಣಕ್ಕೆ ಬಂದು ಸುಮಾರು 30-35 ವರ್ಷದಿಂದ ಮನೆ ಸತೀಶ್ ಜಾರಕಿಹೊಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದ ಆಧಾರದ ಮೇಲೆ ರಾಜಕೀಯವನ್ನು ಮಾಡ್ತಾ ಇರೋದನ್ನು ನಾವು ತಾವೆಲ್ಲ ನೋಡ್ಬೋದು. ಈಗಾಗಲೇ ಅವರು ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿರೋದು. ಜೊತೆಗೆ ಅಹಿಂದ ಸಂಘಟನೆಯನ್ನು ಏನು ಜನತಾ ಪಕ್ಷವನ್ನು ತೊರೆದು ಅಹಿಂದ ಸಂಘಟನೆಯನ್ನು ಮಾಡೋ ಸಂದರ್ಭದಲ್ಲಿ ಅವರ ಹೆಗಲಿಗೆ ಎದುರುಕೊಟ್ಟು ಇಡೀ ರಾಜ್ಯಾದ್ಯಂತ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡು ಅವರ ಎಲ್ಲ ಕಟ್ಟುನಿಟ್ಟುಗಳಲ್ಲಿ ಭಾಗಿಯಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಸಂದರ್ಭವನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಮೊದಲಿಗೂ ಸಹ ಏನು ಎಲ್ಲ ವರ್ಗದ ಎಲ್ಲ ಸಮಾಜದ ಶೋಷಿತ ಸಮಾಜಗಳ ಧ್ವನಿಯಾಗಿ ಇವತ್ತು ರಾಜ್ಯಾದ್ಯಂತ ಹೆಸರನ್ನು ಪಡೆದಿರುವಂಥದ್ದು ಯಾವುದೇ ಸಮಾಜ ಸತೀಶ್ ಜಾರಕಿಹೊಳಿ ಯಾವುದೇ ಒಂದು ಗೌರವವನ್ನು ಕೊಡ್ತಿರೋದನ್ನು ನೋಡ್ಬೋದು. ಹಾಗೆ ಅಹಿಂಸಾ ಸಂಘಟನೆ ಮಾಡೋ ಸಂದರ್ಭದಲ್ಲಿ ಮತ್ತು ಸಿದ್ದರಾಮಯ್ಯನಿಗೆ ತಮ್ಮ ಧರ್ಮಗಳ ಅರ್ಪಿಸೋದ್ರ ಮುಖಾಂತರ ಈ ಒಂದು ಅವರಿಗೆ ಬಂಧದಲ್ಲಿದ್ದು ಜನತಾ ಪಕ್ಷವನ್ನು ಬಿಟ್ಟ ನಂತರ ರಾಜಕೀಯವಾಗಿ ಬಂಧಲಿದ್ದಾಗ ಅವರಿಗೆ ಧೈರ್ಯವನ್ನು ತುಂಬಿದಂಥ ಪ್ರಮುಖರಲ್ಲಿ ಹಲವಾರು ಪ್ರಮುಖರು ಅವರಿಗೆ ಧೈರ್ಯವನ್ನು ತುಂಬಿ ಅವರನ್ನು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ನಮ್ಮ ಸತೀಶ್ ಜಾರಕಿಹೊಳಿ ವಹಿಸಿದ್ದಾರೆ. ಹಾಗೆಯೇ ಪಕ್ಷದ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಪಕ್ಷದ ವಿವಿಧ ಸ್ತರಗಳಲ್ಲಿ ಅವರು ಕೆಲಸ ಮಾಡುವ ಮುಖಾಂತರ ಪಕ್ಷದ ಸಂಕಷ್ಟದ ಸಮಯದಲ್ಲಿ ಚುನಾವಣಾ ಸಂದರ್ಭದಲ್ಲಿರ್ಬೋದು ಅವರಿಗೆ ಎದುರು ಪಕ್ಷಕ್ಕೂ ಸಹ ಅವರು ತಮ್ಮೆಲ್ಲ ಸೇವೆಯನ್ನು ಸಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಆಸ್ತಿಯಾಗಿದೆ ತಪ್ಪಾಗದು. ಅದಕ್ಕೆ ಪ್ರಕೃತದ ಉದಾಹರಣೆ ಸಿದ್ದರಾಮಯ್ಯನವರು ಜನತಾ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದರು. ಚಾಮರಾಜೇಶ್ವರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ತುಂಬ ಒತ್ತಡ ಇತ್ತು ಮತ್ತು ತುಂಬ ಬಂಧ ಇತ್ತು. ಯಾವುದೇ ಎಲ್ಲ ಸೇರಿ ಅವ್ರು ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕಂದಾಗ ನಾವು ನೆನೆಸ್ಕೊಳ್ಬೇಕಾದ ಈ ಸಂದರ್ಭದಲ್ಲಿ ದಿವಂಗತರಾಗಿದ್ದ ಶ್ರೀನಿವಾಸ ಪ್ರಸಾದ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಚಾಮರಾಜೇಶ್ವರಿಯಲ್ಲಿ ಗೆಲ್ಲೋದಕ್ಕೆ ಅವರು ತಮ್ಮೆಲ್ಲ ಶ್ರಮವನ್ನು ಹಾಕಿರೋದು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀವಿ. ಅದೇ ರೀತಿ ವಿಶೇಷವಾಗಿ ನಾಯಕ ಸಮಾಜದಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಬರುತ್ತೆ, ನಾಯಕ ಸಮಾಜ ಕಾಂಗ್ರೆಸ್ ಕಡೆ ಒಲವು
ಜನತಾ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ನಾಯಕ ಸಮಾಜ ಏನಾದರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ ಅಂತಂದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಕಾರಣ. ಹಾಗಾಗಿ ಇವತ್ತೇನು ಇದು ರಾಜ್ಯದಲ್ಲಿ 15 ವಿಧಾನಸಭಾ ಕ್ಷೇತ್ರಗಳಿದೆ. 15 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ 14ರಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬಂದಂಥ ಶಕ್ತಿ ನಮ್ಮ ಸತೀಶ್ ಜಾರಕಿಹೊಳಿ. ಅದು ಒಂದು ಮಾತ್ರ ಜನತಾದಳ ಮತ್ತು ಇನ್ನೊಂದು ಬಿಜೆಪಿ ಇವರ ಪಾತ್ರ ಬಹಳ ದೊಡ್ಡದು. ಕೇವಲ ನಾಯಕ ಸಮಾಜದ ಶಾಸಕರನ್ನ ಗೆಲ್ಲೋದು ಮಾತ್ರ ಅಲ್ಲ, ಎಲ್ಲ ತಮ್ಮ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪರ್ಧೆ ಮಾಡಿರುವಂತಹ ಎಲ್ಲ ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ತಮ್ಮೆಲ್ಲ ಶಕ್ತಿಯನ್ನು ದಾರಿ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಕಷ್ಟದಲ್ಲಿ ಎಲ್ಲ ಯಾವ ಅಭ್ಯರ್ಥಿಗಳಾಗಲಿ ನಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ಸಂದರ್ಭ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅವ್ರಿಗೆಲ್ಲವೂ ಸಹ ಅದು ತಮ್ಮ ಸಹಾಯ ಹಸ್ತವನ್ನು ಚಾಟಿರೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ವಿಶೇಷವಾಗಿ ಇತ್ತೀಚೆಗೆ ನಡೆದಂತಹ ಒಂದು ಚುನಾವಣೆ, ಉಪಚುನಾವಣೆಗಳಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಪಕ್ಷದಲ್ಲಿ ಒಂದು ಹೆಸರಿದೆ. ಏನಂತಪ್ಪ ಅಂತಂದ್ರೆ ಅವರು ಪ್ರಬಲಸುಂದರ ಅಂತ. ಡಿ ಕೆ ಶಿವಕುಮಾರ್ ಅವರು ಪ್ರಬಲಸುಂದರಾಗಿ ಕಾರ್ಯನಿರ್ವಹಿಸಿ ಇವರೊಂದು ಮಾಸ್ಟರ್ ಮೈಂಡ್ ಕಾರ್ಯವನ್ನು ನಿರ್ವಹಿಸೋದನ್ನ ನಾವು ನೋಡ್ಬೋದು. ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಒಂದು ರೀತಿ ಪ್ರಬಲಸುಂದರೇ. ಆಪತ್ಕಾಲದಲ್ಲಿ ಅವರು ಪ್ರಬಲಸುಂದರಾಗಿ ಪಕ್ಷವನ್ನು ಬೇರಿಸಿರೋದನ್ನು ನೋಡ್ತೀವಿ. ಅದೇ ಇವರ ಎಲ್ಲ ಯಾವುದೇ ರೀತಿ ಯಾವುದೇ ಒಂದು ತಾಳ್ಮೆ ಯಾವುದೂ ಗುರುಪಡಿಸಿದ್ದೀನಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ತಮ್ಮದೇ ಆದ ವಿಭಿನ್ನವಾದ ಆಲೋಚನೆಗಳ ಮುಖಾಂತರ ಇಡೀ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದಿರೋದನ್ನು ನೋಡ್ಬೋದು. ಅದಕ್ಕೆ ಉದಾಹರಣೆ ಶಿಗ್ಗಾಂವಿ ಚುನಾವಣೆ, ಉಪಚುನಾವಣೆ ಇರ್ಬೋದು, ಮತ್ತೆ ಬಾಗಲಕೋಟೆ ಉಪಚುನಾವಣೆಗಳಿರ್ಬೋದು. 2 ಚುನಾವಣೆ ಸಾಕ್ಷಿ. ಯಾಕಂದ್ರೆ ಶಿಗ್ಗಾಂವಿ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಬೊಮ್ಮಾಯಿ ಬಲ ನಿಂತಿರೋ ಸಂದರ್ಭದಲ್ಲಿ ಶಿಗ್ಗಾಂವಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುತ್ತಂತ ಯಾವುದೇ ರೀತಿಯ ಒಂದು ಯಾರು ಅನ್ಕೊಂಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ನೇತೃತ್ವವನ್ನು ವಹಿಸಿಕೊಂಡು ಆ ಸಂದರ್ಭದಲ್ಲೂ ಸಹ ಗೆಲ್ಲಿಸಿದ್ರು. ಮೊನ್ನೆ ಬಾಗಲಕೋಟೆ ಇತ್ತೀಚೆಗೆ ನಡೆದಂಥ ಬಾಗಲಕೋಟೆ ಚುನಾವಣೆಯಲ್ಲಿ ಏನು ಬಾಗಲಕೋಟೆಯಲ್ಲಿ ಯಾವುದೇ ಕಾಂಗ್ರೆಸ್ ಗೆಲ್ಲಲು ಒಂದು ವಾತಾವರಣ ಪ್ರಾರಂಭದಲ್ಲಿತ್ತು. ಆನಂತರ ಆ ಒಂದು ಚುನಾವಣೆ ನೇತೃತ್ವವನ್ನು ವಹಿಸಿಕೊಂಡಂತಹ ಸತೀಶ್ ಜಾರಕಿಹೊಳಿ ಅದರಲ್ಲೂ ಸಹ ಯಶಸ್ಸನ್ನು ತಾವು ಮುಖಾಂತರ ಕಾಂಗ್ರೆಸ್ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಚಿಕ್ಕೋಡಿನಲ್ಲಿ ನಮ್ಮ ಸಚಿವರಾಗಿದ್ದ ಕೇಂದ್ರ ಸಚಿವರಾಗಿದ್ದಂಥ ಸುರೇಶ್ ಅಂಗಡಿಯವರು ನಿಧನ ನಂತರ ಯಾಕೆ ಅಭ್ಯರ್ಥಿ ಮಾಡಬೇಕು ಅಂದಾಗ ಎಲ್ಲರೂ ಸಹ ಕೈ ಚೆಲ್ಲಿದ್ರು. ಯಾಕೆಂದ್ರೆ ಆ ಭಾಗದ ಪ್ರಭಾವಿ ಮುಖಂಡರು ಅದು ಸುರೇಶ್ ಅಂಗಡಿಯವರು ಚಿಕ್ಕೋಡಿನಲ್ಲಿ. ಹಾಗಾಗಿ ಅವರು ನಿಧನ ನಂತರ ಯಾಕೆ ಮಾಡಬೇಕು ಅಂದಾಗ ಎಲ್ಲರೂ ಸ್ವಲ್ಪ ಗೊಂದಲದಲ್ಲಿದ್ದಾಗ ಮತ್ತೆ ಇವರು ಆ ಒಂದು ಇದನ್ನ ವಹಿಸ್ಕೊತಾರೆ. ಆಯ್ತು ಎಲ್ಲ ಸೇರಿ ಪಕ್ಷದ ಹೈಕಮಾಂಡ್ ಇರ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ನೀವು ಅಲ್ಲೇ ಕೂತ್ಕೊಳ್ಬೇಕು ಅಂತೇಳಿ